ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಅಷ್ಟೇ ಕೆಪಿಎಸ್ಸಿ ವತಿಯಿಂದ ಒಂದು ಕಾರ್ಯಜಂಡಂ ನೋಟಿಫಿಕೇಶನ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ಸ್ನೇಹಿತರೆ. ಇಲ್ಲಿ ಕೆಪಿಎಸ್ಸಿ ವೆಬ್ಸೈಟ್ ಬಂದಿದೆ, ಆದ್ರೆ ಮೊದಲನೇ ಕಾರ್ಯಜಂಡಂ ನೋಟಿಫಿಕೇಶನ್ ಫಾರ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇದೆಯಲ್ಲ, ಅದನ್ನ ತಾವು ಕ್ಲಿಕ್ ಮಾಡಿದ್ದೆ ಆದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಅಧಿಕೃತವಾಗಿ ಏನು ಆ ಒಂದು ತಿದ್ದುಪಡಿ ಅಧಿಸೂಚನೆ ಅಂತ ಅನ್ನೋದು ನಿಮ್ಗೆ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ. 247 PDO ಆಫೀಸರ್ ಹುದ್ದೆಗಳಿಗೆ ಅರ್ಜಿನ ಕಾಲ್ ಮಾಡಲಾಗಿತ್ತು. ಅದರಲ್ಲಿ ಏನು ಉಳಿಕೆ ಮೂಲ ವೃಂದದ್ದು 150 ಪೋಸ್ಟ್ಗಳಿದ್ವು. ಹೈದರಾಬಾದ್ ಕರ್ನಾಟಕ 97 ಇತ್ತು. ಆ ಎರಡಕ್ಕೂ ಸೇರಿದಂಗೆ ಮೊನ್ನೆ ಕೆಲವೊಂದು ಎಕ್ಸಾಮ್ಗಳು ಪೋಸ್ಟ್ಪೋನ್ ಆಯ್ತಲ್ಲ. ಕಾರಣ ಏನು ಅಂತ ತಮ್ಗೆಲ್ರಿಗೂ ಗೊತ್ತಿದೆ, ನಾನು ಕೂಡ ವಿಡಿಯೋ ಮಾಡಿದ್ದೆ. ಒನ್ ಟೈಮ್ ಮೇಜರ್ ಅಂತೇಳಿ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತೇಳಿ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡೋಣ ಎಲ್ಲ ಕಮ್ಯುನಿಟಿಯವರಿಗೂ ಅಂತೇಳಿ ಅದನ್ನ ಮಾಡಿದ್ದ ಕಾರಣದಿಂದಾಗಿ ಎಲ್ಲ ಎಕ್ಸಾಮ್ಗಳು ಪೋಸ್ಟ್ಪೋನ್ ಆದವು. ಅದ್ರ ಜೊತೆಗೆ ಈ 1 ವರ್ಷದ ಒಳಗೆ ಕಾಲಾಗ್ತಕ್ಕಂಥ ಎಲ್ಲ ಎಕ್ಸಾಮ್ಗಳು ಮತ್ತೆ ಹಿಂದೆ ಕಾಲ್ ಮಾಡಿರುವಂತ ಕೆಲವು ಎಕ್ಸಾಮ್ಗಳಿಗೆ ರೀನೋಟಿಫಿಕೇಶನ್ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಸೊ ತಾವು ಯಾರೆಲ್ಲ ಅಪ್ಲೈ ಮಾಡಿಲ್ವೋ ಅಥವಾ ಏಜ್ ಕ್ರಾಸ್ ಆಗಿತ್ತು ಅಂತ ಹೇಳ್ತಿದ್ರಲ್ಲ, ಅವರೆಲ್ಲರೂ